ಮಹಿಳೆ ಅಂದ್ರೆ ಈ ಧರಣಿಯಷ್ಟೇ ದೊಡ್ಡವಳು, ಧರೆಗೆ ದೊಡ್ಡವಳು. ಭೂಮಿ ತಾಯಿಗೆ ನಿಮ್ಮನ್ನ ಹೋಲಿಸ್ತಾರೆ. ಯಾಕೆ ಅಂದ್ರೆ ನೀವು ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸ್ಕೊಂಡು ಗಟ್ಟಿಯಾಗಿ ನಿಲ್ತಿರಲ್ಲ, ಹಾಗಾಗಿ ನಿಮ್ಮನ್ನ ಭೂಮಿ ತಾಯಿಗೆ ಹೋಲಿಸ್ತಾರೆ. ಇವತ್ತು ಇಷ್ಟು ಜನ ಹೆಣ್ಮಕ್ಳು ನೀವು ಬಂದಿದ್ದೀರಿ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದಲಿಂದ ಇಲ್ಲಿವರೆಗೂ ಹೆಣ್ಣು ಮಕ್ಕಳ ತವರು ಮನೆಯಾಗಿ ನಿಮ್ಮನ್ನ ಕಾಪಾಡ್ಕೊಂಡು ಬಂದಿದೆ, ನಿಮಗೆ ರಕ್ಷಣೆ ಕೊಟ್ಟಿದೆ. ನಿಮ್ಮ ಏಳಿಗೆಗೆ ಏನೇನು ಕಾಯ್ದೆ ಕಾನೂನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಮಗೆ ಮತದಾನದ ಹಕ್ಕನ್ನು ಕೊಟ್ಟರು. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ, ಬಸ್ಸಿನ ಒಂದು ಫ್ರೀ ಉಚಿತ ಬಸ್ ವ್ಯವಸ್ಥೆ, ಇದು ನಿಮಗೆ ಸದುಪಯೋಗ ಆಗಬೇಕು. ನನಗೆ ನಿನ್ನೆ ನಮ್ಮ ಜಯಪ್ರಕಾಶ್ ಅಂಡೆ ಮೂಡಿಗೆರೆಯಲ್ಲಿ ಭಾಷಣ ಮಾಡಿದ ಒಂದು ಮಾತು ಹೇಳ್ತಾ ಇದ್ದಾರೆ. ಈ ತಾಯಂದಿರು 2,000 ರೂಪಾಯಿನ ಏನು ಪಡಿತಾ ಇದ್ದಾರೆ, ಮಗನಿಗೆ ಮೋಟರ್ ಬೈಕ್ ಕೊಡಿಸು, ಗಂಡನಿಗೆ ಇನ್ನೇನು ಕೊಡಿಸು, ಸೋಫಾ ತಗೋಬಾ ಅಂತ ಹೇಳಿ ವಿಚಾರ ಇದೆ. ನಾನೊಂದು ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ನಾನು ಹೋದಾಗ ಅವ್ರ ಮಗ ಬಂದ, ತಾಯಿ ಮಗ ನೋಡಿ ನನ್ನ ಮಗನಿಗೆ ಮೋಟರ್ ಬೈಕ್ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಆದ್ರೆ ಅವ್ನು ಕೇಸರಿ ಸಾಲ ಹಾಕೊಂಡಿದ್ದ. ನನ್ಗೆ ತುಂಬಾ ಬೇಜಾರಾಯ್ತು ಅಂತ. ಹೆಣ್ಮಕ್ಳಿಗೆ ಧರ್ಮ ಇದೆ. ನಮಗೆ ಯಾರು ನಮ್ಮ ಬೆನ್ನಿಂದ ನಿಲ್ತಾರೆ, ನಮ್ಮ ಕಷ್ಟ ಸಂಕಟವನ್ನ ಅರ್ಥ ಮಾಡ್ಕೊಳ್ತಾರೆ, ಸಹಾಯ ಮಾಡ್ತಾರೆ, ಅವ್ರ ಹಿಂದೆ ನಾವು ನಿಲ್ಬೇಕು. ಗಂಡ ಹೇಳಿದಂಗೆ ಎಲ್ಲ ಮಾಡ್ಬೇಕು ಅಂತ ಏನಿಲ್ಲ. ನೀವು ಯಾವಾಗ ನಿಮ್ದೇ ಆದ ತೀರ್ಮಾನವನ್ನ ತೆಗೆದುಕೊಳ್ಳೋದು? ನೀವು ಕೆಟ್ಟ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ತೀರ್ಮಾನವನ್ನೇ ತೆಗೆದುಕೊಳ್ತೀವಿ. ಪಂಚಾಯತಿಲಿ ಈಗ 50% ನಿಮಗೆ ಇವಾಗ ರಿಸರ್ವೇಶನ್ ಬಂದಿದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗೆ ಬರ್ತಾ ಇದೆ. ಅದರಲ್ಲಿ ನೀವೆಲ್ಲರೂ ಯಾವುದೇ ಪಾರ್ಟಿಯವರು ಇರ್ಬೋದು, ಯಾರೇ ಅಧ್ಯಕ್ಷರಾಗಿರ್ಬೋದು, ಆದ್ರೆ 50% ಹೆಣ್ಮಕ್ಳು ಇದ್ರೆ ಈ ಕೆಲಸ ಇಲ್ಲಿ ಆಗ್ಲೇಬೇಕು. ಇಲ್ಲಿ ಶೌಚಾಲಯ ಆಗ್ಲೇಬೇಕು, ಇವ್ರಿಗೆ ಮನೆ ಕೊಡ್ಲೇಬೇಕು, ಇಲ್ಲಿ ರಸ್ತೆ ಆಗ್ಲೇಬೇಕು. ಇಲ್ಲಿದ್ರೆ ನಾವು ಧರಣ ಮಾಡ್ತೇವೆ, ಪ್ರೊಟೆಸ್ಟ್ ಮಾಡ್ತೇವೆ ಅನ್ನೋ ಎದೆಗಾರಿಕೆಯನ್ನು ನೀವು ತೋರಿಸ್ಬೇಕು. ಆಗ ನಿಮ್ಮ ರಿಸರ್ವೇಶನ್ಗೆ ಮರ್ಯಾದೆ. ಇಲ್ಲದ್ರೆ ಅಲ್ಲಿ ಏನು ಗಂಡಸರು ಲೀಡರ್ ಹೇಳ್ತಾರೆ ಅದಕ್ಕೆಲ್ಲ ಹಿಂಗ್ ತಲೆ ಅಲ್ಲಾಡ್ಸಿದ್ರೆ ಕೋಲೆ ಬಸವ ಆಗ್ತೀರಾ. ಕೋಲೆ ಬಸವ ಆಗ್ಬಾರ್ದು. ಆಗ್ತೀರಾ? ಕೋಲೆ ಬಸವಂತರ ನಡ್ಕೊಳ್ತೀರಾ? ಗಟ್ಟಿ ಆಗ್ತೀರಾ? ಹೇಳಿ, ಗಟ್ಟಿ ಆಗ್ಬೇಕು. ನಿಮ್ಮ ಧ್ವನಿಗೆ ಶಕ್ತಿ ಬರಬೇಕು. ಮುಂದೆ ಇವಾಗ 33% ಪಾರ್ಲಿಮೆಂಟ್ ಅಸೆಂಬ್ಲಿ ರಿಸರ್ವೇಶನ್ ಬಿಲ್ ಪಾಸ್ ಆಗಿದೆ. ಆದ್ರೆ ನಮ್ಮ ಇವತ್ತಿನ ನಾಯಕರುಗಳು ಕಳ್ಳಾಟ ಆಡ್ತಿದ್ದಾರೆ. ಅದಕ್ಕೆ ಕಾನೂನು ಕಾಯ್ದೆ ರಚನೆ ಮಾಡಬೇಕು. ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಮಹಿಳಾ ರಿಸರ್ವೇಶನ್ ಹೋಗ್ಬೇಕು, ಅಸೆಂಬ್ಲಿಲಿ ಎಷ್ಟು ಹೋಗ್ಬೇಕು, ಪಾರ್ಲಿಮೆಂಟ್ಗೂ ಅಷ್ಟು ಹೋಗ್ಬೇಕು, ಅದನ್ನ ಮಾಡ್ಲಿಕ್ಕೆ ಅವ್ರು ತಯಾರಿಲ್ಲ. ಎಲ್ಲಿ ತಮ್ಮ ಕುರ್ಚಿಗೆ ಕುತ್ತು ಬರ್ತದೆ ಅಂತ ಹೇಳಿ ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಸರಿನಾ ಹೇಳಿ? ಇವತ್ತು ನಾವೆಲ್ಲರೂ ಸೇರಿ ರೆಸಲ್ಯೂಷನ್ ಮಾಡಬೇಕು. ಮೋದಿ ಅವರಿಗೆ ಅರ್ಥ ಆಗ್ಬೇಕು. 33% ರಿಸರ್ವೇಶನ್ ಬಿಲ್ ಪಾಸ್ ಮಾಡಲೇಬೇಕು. ಇಲ್ದಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟ ಮಾಡ್ತಾರೆ ಹೆಣ್ಮಕ್ಳು ಅನ್ನ ಎಚ್ಚರಿಕೆಯನ್ನ ನಾವು ಇವತ್ತು ಕೊಡ್ಬೇಕಾಗುತ್ತೆ. ಆ ರೆಸಲ್ಯೂಷನ್ ಇಲ್ಲಿ ಪಾಸ್ ಆಗ್ಬೇಕಾಗುತ್ತೆ. ಆ ರೆಸಲ್ಯೂಷನ್ ಎಲ್ಲ ನೀವು ಪಾಸ್ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ನೀವು ಚಿನ್ನ ಕೊಡಿ, ಅಥವಾ ಒಂದು ಸೈಟ್ ಕೊಡಿ, ಅಥವಾ ಇನ್ನೇನೋ ಮನೆ ಬರ್ಕೊಡಿ. ಮದುವೆ ಆದಾಗ ಅದೇನು ಉಳಿಯೋದಿಲ್ಲ. ಗಂಡ ಒಳ್ಳೆಯನಾಗಿದ್ರೆ ಓಕೆ, ಇಲ್ದಿದ್ರೆ ಅದನ್ನ ಮಾರ್ಕೊಂಡು ಕೇಳ್ಕೊಂಡು ತಿನ್ಕೊಂಡು ಅಡ್ಡಾಡ್ಕೊಂಡಿರ್ತಾರೆ. ಅರ್ಥ ಆಯ್ತಾ? ಅದ್ರ ಬದಲಾಗಿ ಹೆಣ್ಣು ಮಕ್ಕಳಿಗೆ ನೀವು ಕೊಡಬೇಕಾಗಿರೋದು ಶಿಕ್ಷಣ ಎಂಬ ಶಕ್ತಿಯನ್ನು ಕೊಡಬೇಕು. ಅದೇ ಆಕೆ ಒಂದು ದೊಡ್ಡ ಅಸ್ತ್ರ. ಆಕೆ ಒಬ್ಬ ಲಾಯರ್ ಆಗಿ ಕೆಲಸ ಮಾಡ್ಬೋದು, ಆಕೆ ಒಬ್ಬ ನರ್ಸ್ ಆಗಿ ಕೆಲಸ ಮಾಡ್ಬೋದು, ಆಕೆ ಒಬ್ಬ ಡಾಕ್ಟರ್ ಆಗಿ ಕೆಲಸ ಮಾಡ್ಬೋದು.
ಎಲ್ಲಿ ಏನ್ ಬೇಕಾದ್ರೂ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಎಲ್ಲೇ ಗಂಡ ಬಿಡ್ಲಿ, ಗಂಡ ಸಾಯ್ಲಿ, ಏನೇ ಜೀವನದಲ್ಲಿ ಅಡ್ಡಿ ಆತಂಕಗಳು ಬಂದ್ರು ಅವರ ಶಿಕ್ಷಣದ ಒಂದು ಅಸ್ತ್ರವನ್ನು ಹಿಡ್ಕೊಂಡು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತಾಯಿಯಂದರು ಮುಂದಾಗಬೇಕು. ಇದು ನನ್ನ ಕಳಕಳಿಯ ಮನವಿ. ಎರಡನೇದು, ಗಂಡು ಮಕ್ಕಳಿಗೆ ನೀವು ಸರಿಯಾದ ಬುದ್ಧಿಯನ್ನ ಬೆಳಿಬೇಕಾದ್ರೆ ಹೇಳ್ಬೇಕು, ನಾನು ನಿನ್ನಮ್ಮ, ಇವಳು ನಿನ್ನ ಅಕ್ಕ, ಇವಳು ನಿನ್ನ ತಂಗಿ, ಅವ್ರ ಮೇಲೆ ಪ್ರೀತಿ ಗೌರವ ಇದ್ದ ಹಾಗೆ ಹೊರಗಿನ ಹೆಣ್ಮಕ್ಳ ಬಗ್ಗೆನೂ ನೀನು ಅಷ್ಟೇ ಪ್ರೀತಿ ಗೌರವವನ್ನ ತೋರಿಸ್ಬೇಕು. ಅವಳಿಗೆ ಅವಳಿಗೆ ನೀನು ದೌರ್ಜನ್ಯ ಮಾಡಬಾರ್ದು, ಯಾವತ್ತೂ ನೀನು ಅತ್ಯಾಚಾರಕ್ಕೆ ನಿನ್ನ ಸ್ನೇಹಿತರ ಜೊತೆ ಸೇರಬಾರ್ದು ಅನ್ನೋದನ್ನ ಮನುಷ್ಯ ಧರ್ಮವನ್ನ ನಾವು ಮಕ್ಕಳಿಗೆ ಹೇಳ್ಬೇಕು. ನೋಡ್ರಿ, ಹಳೆ ಕಾಲದ ತಾಯಿ ಹೇಳ್ತಾಳೆ, ಏನ್ ಹೇಳ್ತಾಳೆ, ಮಗುಗೆ ಊಟ ಮಾಡಿಸ್ತಾ, ಆಚಾರಕ್ಕೆ ಅರಸನಾಗು ಮಗನೇ, ನೀತಿಯಲ್ಲಿ ಪ್ರಭುವಾಗು ಮಗನೇ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಏನು ಜ್ಯೋತಿಯೇ ಆಗು ಅಂದ್ರೆ ಆದರ್ಶಪ್ರಾಯ ಆಗು. ಗಾಂಧೀಜಿಯವ್ರ ತರ, ಅಂಬೇಡ್ಕರ್ ತರ, ಸರ್ ವಿಶ್ವೇಶ್ವರಯ್ಯನವ್ರ ತರ, ಆ ತರ ಇಡೀ ಜಗತ್ತಿಗೆ ಜ್ಯೋತಿ ಆಗ್ಬೇಕು ಅಂತ ಆಕೆ ಅವತ್ತು ಹೇಳ್ತಾಳೆ. ಹಾಗೆ ಸಂಜಿ ಹೊನ್ನಮ್ಮ ಅಂತ ಮಹಾರಾಜರ ಕಾಲದಲ್ಲಿ ಇದ್ದಂತ ಒಬ್ಬ ಎಲ್ಲರಿಗೆ ಚೀಲ ಹಿಡ್ಕೊಂಡು ಓಡಾಡ್ತಿದ್ದ ಹೆಣ್ಮಗಳು ಏನ್ ಹೇಳ್ತಾಳೆ ಗೊತ್ತಾ, ಹೆಣ್ಣೆಂದು ಬೀಳಿ ಬೆಳೆಯುವುದಕ್ಕೆ ಕಣ್ಣು ಕಾಣದ ಗಾವಿಲರೆ. ಹೆಣ್ಣೆಂದು ಯಾಕೆ ನೀವು ಅವರಿಗೆ ನಮಗೆ ಅವಮಾನ ಮಾಡ್ತೀರಿ, ಕಣ್ಣು ಕಾಣದ ಕೂಡ್ರೆ? ಹೆಣ್ಣಲ್ಲವೇ ನಿಮ್ಮನ್ನ ಹೆತ್ತವಳು, ಹೆಣ್ಣಲ್ಲವೇ ನಿಮ್ಮನ್ನ ಪಡೆದವಳು ಅನ್ನೋ ಮಾತನ್ನು ಹೇಳ್ತಾರೆ. ಇದು ಎಲ್ಲ ಗಂಡು ಮಕ್ಕಳಿಗೂ ಅರ್ಥ ಆಗ್ಬೇಕು, ಎಲ್ಲ ಗಂಡಸರಿಗೂ ಅರ್ಥ ಆಗ್ಬೇಕು. ಮೊನ್ನೆ ಹುಬ್ಳಿಯಲ್ಲಿ 5 ವರ್ಷದ ಮಗುವನ್ನ ಅತ್ಯಾಚಾರ ಮಾಡಿ ಅವಳನ್ನು ಕೊಲೆ ಮಾಡಿದಾರೆ ಅಂತ ಹೇಳಿದ್ರೆ ಮನುಷ್ಯನೇನ್ರಿ? ಅವನು ರಾಕ್ಷಸ, ಅವನು ರಾಕ್ಷಕ. ಅವನಿಗೆ ಸರಿಯಾದ ಶಿಕ್ಷೆ ಆಗಿದೆ. ಎಲ್ಲಿವರೆಗೂ ಇಂಥ ಶಿಕ್ಷೆ ಆಗೋದಿಲ್ಲ ಅಲ್ಲಿವರೆಗೂ ಹೆಣ್ಣು ಮಕ್ಕಳು ಇಂಥ ದುಷ್ಕೃತ್ಯಗಳಿಗೆ ಒಳಗಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆಲ್ಲ ನಾವು ಧ್ವನಿ ಮಾಡಬೇಕು, ಅದಕ್ಕೆಲ್ಲ ನಾವು ಕೂಗಾಕ್ಬೇಕು, ಅಟ್ಲೀಸ್ಟ್ ಒಂದು ಪ್ರತಿಭಟನೆ ಮಾಡಬೇಕು. ಅದ ಮಾಡದೇ ಇದ್ರೆ ನಿಮ್ಮನ್ನು ಯಾರು ಕ್ಯಾರೆ ಅನ್ನೋದಿಲ್ಲ. ಅರ್ಥ ಆಯ್ತಾ? ಇವತ್ತಿನ ನೀವೆಲ್ಲರೂ ಗಟ್ಟಿಗಿದ್ದರಾಗಬೇಕು. ಆಗ್ತೀರಾ? ಆರ್ಥಿಕವಾಗಿ ಸಬಲರಾಗಬೇಕು. ಈಗ ನೀವು ಕೊಡೋ 2,500 ರೂಪಾಯಿ ಬ್ಯಾಂಕಲ್ಲಿ ಇಡಿ. ನಿಮ್ಮ ಕಷ್ಟ ಸುಖ, ಮಗಳ ಬಾಣಂತನೇ ಇರ್ಬೋದು, ಓದಿಗೆ ಇರ್ಬೋದು, ಸಹಾಯ ಆಗುತ್ತೆ. ಹೆಂಡ ಕುಡಿಯಕ್ಕೆ ಇನ್ನೇನಕ್ಕೋ ನೀವು ಗಂಡನಿಗಾಗ್ಲಿ ಮಗಳಿಗಾಗ್ಲಿ ಕೊಟ್ಟು ನೀವು ಶಾಬಾಸ್ಗಿರಿ ಪಡೆಯೋದ್ರಲ್ಲಿ ಅರ್ಥ ಇಲ್ಲ. ತಾಯಿದ್ರೆ ಇಷ್ಟು ಜನವನ್ನ ನಮ್ಮ ಇಕ್ಬಾಲ್ ಹುಸೇನ್ ಅವರು ಸೇರಿಸಿದ್ದಾರೆ. ಅವರ ಹಿಂದೆ ನೀವಿರ್ಬೇಕು, ಇರ್ತೀರಲ್ಲ, ಅವ್ರ ಹಿಂದೆ ಇರ್ಬೇಕು. ಮುಂದೆ ಅವರು ಶಾಸಕರಾಗಿ ಮತ್ತೆ ಆಯ್ಕೆಯಾಗಿ ಬರಬೇಕು. ಇಷ್ಟೊಂದು ನಿಮ್ಮ ಮೇಲೆ ಪ್ರೀತಿ ಗೌರವದಿಂದ ಒಟ್ಟು ಸೇರಿಸಿ ಸರ್ಕಾರದ ಎಲ್ಲ ಪ್ರಯೋಜನಗಳನ್ನ ಹೇಳಿದ್ದಾರೆ. ಅವರು ನಿಮ್ಮ ಒಬ್ಬ ಸಹೋದರ, ಮನೆಯ ಸಹೋದರ. ತವರು ಮನೆಗೆ ಏನು ನೀವು ಗೌರವ ಕೊಡ್ತೀರಾ ಅದೇ ರೀತಿ ಅವರಿಗೆ ಗೌರವ ಕೊಟ್ಟು ಅವರನ್ನ ಮುನ್ನಡೆಸಬೇಕು. ಉಳಿದ ಎಲ್ಲ ಶಾಸಕ ಮಿತ್ರರು ಏನಿದ್ದಾರೆ ಅವ್ರಿಗೂ ಈ ಸಂದೇಶ ಹೋಗ್ಬೇಕು. ನೋಡಿ, ಹೆಣ್ಣು ಮಕ್ಕಳಿಗೆ ತವ್ರ ಮೇಲೆ ಏನು ಒಂದು ಹಂಬಲ ಇದೆ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ತೊಟ್ಟೀಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟ ಎಣ್ಣೆಯ ಹೊಡ್ಕೊಂಡು ತಿಕ್ಕತ್ತಿ ತಿರುಗಿ ನೋಡಾವಳೆ. ಯಾಕೆ ಹೇಳಿ ನೋಡೋಣ? ನನ್ನ ತವರು ಚೆನ್ನಾಗಿರ್ಬೇಕು, ನನ್ನ ತವರು ಹಾಲುತ್ತಿನಂಗೆ ಉಕ್ತಾ ಇರ್ಬೇಕು, ಅಣ್ಣ ತಮ್ಮಂದಿರು ನೆಮ್ಮದಿಯಾಗಿ ಇರಬೇಕು ಅಂತ ಹಾರೈಸ್ತಾರೆ. ಆ ರೀತಿಯ ಹಾರೈಕೆ ಇವತ್ತು ವೇದಿಕೆ ಮೇಲಿರುವ ನಮ್ಮ ಇಕ್ಬಾಲ್ ಹುಸೇನ್ ಇತರ ಎಲ್ಲ ಅಣ್ಣ ತಮ್ಮಂದಿರಿಗೆ ನೀವು ಕೊಡಬೇಕು ಅನ್ನೋ ಮಾತನ್ನು ಹೇಳಿ ನಾನಿವತ್ತು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೂ ಕೂಡ ಇಕ್ಬಾಲ್ ಹುಸೇನ್ ಅವರು ನಿನ್ನೆ ಎಷ್ಟೊತ್ತಾಗ್ಲಿ ನೀವು ಅರಗಳಿಗೆ ಬಂದು ಹೋಗ್ಬೇಕು ಅಂತ ಹೇಳಿದ್ರು. ನನಗೆ ಮತ್ತೆ ಇಲ್ಲ ಅನ್ಲಿಕ್ಕೆ ಆಗ್ಲೇ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಹೊರಟು ಇಲ್ಲಿ ಬಂದಿದ್ದೀನಿ, ನಿಮ್ಮನ್ನೆಲ್ಲ ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ಮೈಯಲ್ಲೇನು ಶಕ್ತಿ ಇರಲಿಲ್ಲ, ಅದೆಲ್ಲ ಮತ್ತೆ ಶಕ್ತಿ ಎನರ್ಜೈಸ್ ಆಗಿದೆ ಅನ್ನೋ ಮಾತನ್ನು ಹೇಳಿ
ನಿಮಗೆ ವಿಶೇಷವಾದ ಧನ್ಯವಾದವನ್ನ ಹೇಳಿ ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ, ಎಂದಾದರೂ ಒಂದು ದಿನ ಮುಂದೆ ಬರಬೇಕು, ಈ ರಾಷ್ಟ್ರದ ಪ್ರಧಾನಿ ಆಗ್ಬೇಕು, ರಾಜ್ಯದ ಮುಖ್ಯಮಂತ್ರಿಗೂ ಆಗ್ಬೇಕು ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ.